ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ಸಿಂಪಲ್ ರೈಸ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಹಾಸ್ಟೆಲಲ್ಲಿ ಅಥವಾ ಮನೆಯಲ್ಲಿ ಮಾಡ್ಕೋಬೋದು. ಒಂದು ಮ್ಯಾಕ್ಸಿಮಮ್ ಒಂದು 5-10 ಮಿನಿಟ್ಸ್ ಅಷ್ಟೇ. ಸೊ ಇವಾಗ ಏನು ಮಾಡಬೇಕು, ಕಡಾಯಿ ತೊಗೊಂಬಿಟ್ಟು ನಾರ್ಮಲ್ ಒಗ್ಗರಣೆ ಹಾಕೊಳ್ಳಿ. ಎಣ್ಣೆ, ಸಾಸಿವೆ, ಜೀರಿಗೆ, ಅದಾದಮೇಲೆ ನಾನು ಹಸಿ ಮೆಣಸಿಕಾಯಿ ಹಾಕೋತಾ ಇದ್ದೀನಿ. ಸೊ ಹಾಕೋದಿಲ್ಲ ಅಂದರೆ ನೀವು ಖಾರ ಜಾಸ್ತಿ ಹಾಕೋಬೋದು. ನಾವು ಖಾರ ಕಮ್ಮಿ ಹಾಕ್ಬಿಟ್ಟು ಮೆಣಸಿಕಾಯಿ ಹಾಕೋತಾ ಇದ್ದೀವಿ. ಅದಾದಮೇಲೆ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವೇನು ಮಾಡ್ತೀವಿ ಅಂದರೆ ಹಾಸ್ಟೆಲಲ್ಲಿ ಜಾಸ್ತಿ ಟೈಮ್ ಇರಲ್ಲ. ಈ ಊಟ ಟೈಮ್ಗೆಲ್ಲ ನಮಗೆ ಕಮ್ಮಿ ಟೈಮ್ ಇರುತ್ತೆ. ಅದಕ್ಕೋಸ್ಕರ ಟೈಮ್ನ ಯುಟಿಲೈಸ್ ಮಾಡೋಕ್ಕೋಸ್ಕರ ಅಂದ್ಬಿಟ್ಟು ನಾವೇನು ಮಾಡ್ತೀವಿ ಅಂದರೆ ಉಪ್ಪು ಹಾಕ್ತೀವಿ. ಉಪ್ಪು ಹಾಕಿದಾಗ ಬೇಗ ಫ್ರೈ ಆಗುತ್ತೆ ಈರುಳ್ಳಿ. ಇದು ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಅದಾದಮೇಲೆ ನಾನು ಏನು ಮಾಡ್ತಿದ್ದೆ, ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇವಾಗ ಏನಾಗ್ತಿದ್ದೀನಿ ಅಂದರೆ ವೆಜಿಟೇಬಲ್ಸ್ನ ಹಾಕ್ಕೋಬೇಕು. ಯಾಕಂದರೆ ನಿಮ್ಮ ಹತ್ರ ಯಾವುದಿತ್ತೋ ಅದನ್ನು ಹಾಕ್ಕೊಳ್ಳಿ. ನಮ್ಮ ಹತ್ರ ಇವಾಗ ಇಲ್ಲಿ ನಮ್ಮ ಹಾಸ್ಟೆಲಲ್ಲಿ ನಮ್ಗೆ ಸಿಕ್ಕಿದಂದರೆ ಪೊಟ್ಯಾಟೊ ಮಾತ್ರ. ನೀವೇನು ಬೇಕಾದ್ರೆ ಹಾಕ್ಕೊಳ್ಳಿ. ಕ್ಯಾರೆಟು, ಬೀನ್ಸು, ಆಮೇಲೆ ಕ್ಯಾಪ್ಸಿಕಮ್ಮು ಹಾಕ್ಕೊಳ್ಳಿ. ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ. ಅದಾದಮೇಲೆ ನಾನು ಈ ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ಆದಮೇಲೆ ಚೆನ್ನಾಗಿ ಇವೆಲ್ಲನೂ ಕೂಡ ಫ್ರೈ ಆಗೋವರೆಗೂ ವೆಯ್ಟ್ ಮಾಡಬೇಕು, ಆಯಿತಾ. ಇವಾಗ ಚೆನ್ನಾಗಿ ಫ್ರೈ ಆಯ್ತು. ಇವಾಗ ನಾನು ಮಸಾಲೆ ಐಟಮ್ಸ್ನ ಹಾಕೋತೀನಿ. ಎಕ್ಸಾಂಪಲ್ ಇವಾಗ ನಾನು ಗರಂ ಮಸಾಲೆ ಹಾಕೋತಾ ಇದ್ದೀನಿ, ಆಮೇಲೆ ಖಾರದ ಪುಡಿ ಹಾಕೋತಾ ಇದ್ದೀನಿ. ಚೆನ್ನಾಗಿ ಇದನ್ನು ಫ್ರೈ ಆದಮೇಲೆ ನಾವು ಇವಾಗ ಲಾಸ್ಟ್ ಸ್ಟೆಪ್ಪು ಅದು ರೈಸ್ ಹಾಕೋತಾ ಇದ್ದೀವಿ. ಚೆನ್ನಾಗಿ ರೈಸ್ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿದ್ವಿ. ಇವಾಗ ನಾವೆಲ್ಲ ಪ್ಲೇಟಲ್ಲಿ ಹಾಕ್ಕೊಂಡು ಎಲ್ಲ ಫ್ರೆಂಡ್ಸ್ ಕೂತ್ಕೊಂಡು ತಿಂತೀವಿ. ನೋಡಿ ಗೈಸ್, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಿದ್ವಿ. ನೀವೆಲ್ಲನೇ ಟ್ರೈ ಮಾಡಿ.